Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ತಪಸ್ಸು ಕಾಲದ 2ನೆಯ ಭಾನುವಾರದಲ್ಲಿದ್ದೇವೆ. ಆದ್ಮೇಲೆ ಒಮ್ಮೆ ಓರ್ವ ರೈತ ಬೇಟೆ ಮಾಡಲೆಂದು ಒಂದು ಹೊಸ ಬೇಟೆ ನಾಯಿಯನ್ನ ಕೊಂಡುಕೊಳ್ತಾನೆ. ತನ್ನ ಹೊಸ ಬೇಟೆ ನಾಯಿಯನ್ನು ಪರೀಕ್ಷಿಸಲು ಬೇಟೆಗೆ ಕರೆದುಕೊಂಡು ಹೋಗುತ್ತಾನೆ. ಸ್ವಲ್ಪ ಸಮಯದ ನಂತರ ಅವನು ಒಂದು ಬಾತುಕೋಳಿಯನ್ನು ಹೊಡೆದನು. ಅದು ಕೆರೆಯಲ್ಲಿ ಬಿತ್ತು. ನಾಯಿ ನೀರಿನ ಮೇಲೆ ನಡೆದು ಹೋಗಿ ಬಾತುಕೋಳಿಯನ್ನು ಎತ್ತುಕೊಂಡು ತನ್ನ ಮಾಲೀಕನ ಬಳಿಗೆ ತಂದಿತು. ಆ ವ್ಯಕ್ತಿ ಬೆರಗಾಗಿ ಬಿಟ್ಟನು. ಏನು ಆಲೋಚಿಸಬೇಕು ಎಂಬುದು ಅವನಿಗೆ ಗೊತ್ತಾಗಲಿಲ್ಲ. ಅವನು ಮತ್ತೊಂದು ಬಾತುಕೋಳಿಯನ್ನ ಹೊಡೆದನು. ಅದು ಮತ್ತೆ ಕೆರೆಯಲ್ಲಿ ಬಿತ್ತು. ಮತ್ತೆ ನಾಯಿ ನೀರಿನ ಮೇಲೆಯೇ ನಡೆದುಕೊಂಡು ಹೋಗಿ ಅದನ್ನು ತಂದು ಕೊಟ್ಟಿತು. ಎಂಥ ಅದ್ಭುತವಾದ ನಾಯಿ! ನೀರಿನ ಮೇಲೆ ನಡೆದು ತನ್ನ ಕಾಲುಗಳನ್ನು ಮಾತ್ರ ತೇವವಾಗುವಂತೆ ಬಾತುಕೋಳಿಗಳನ್ನ ತಂದು ಕೊಡುತ್ತದೆ ಎಂದು ಸಂತೋಷಪಟ್ಟ. ಕೆಲವು ದಿನಗಳ ನಂತರ ಅವನು ತನ್ನ ಸ್ನೇಹಿತರನ್ನು ಕೂಡ ಬೇಟೆಗೆ ಕರೆದುಕೊಂಡು ಹೋದ. ತನ್ನ ಬೇಟೆ ನಾಯಿಯ ವಿಶೇಷ ಸಾಮರ್ಥ್ಯವನ್ನು ತೋರಿಸಬೇಕೆಂದು ಅವನ ಉದ್ದೇಶವಾಗಿತ್ತು. ಆದರೆ ನಾಯಿಗೆ ನೀರಿನ ಮೇಲೆ ನಡೆಯುವ ಸಾಮರ್ಥ್ಯವಿದೆ ಎಂಬುದನ್ನು ಅವನು ಸ್ನೇಹಿತರಿಗೆ ಹೇಳಲಿಲ್ಲ. ಹಿಂದಿನ ದಿನದಂತೆಯೇ ಅವನು ಒಂದು ಬಾತುಕೋಳಿಯನ್ನ ಹೊಡೆದನು. ಅದು ಕೆರೆಯಲ್ಲಿ ಬಿತ್ತು. ನಾಯಿ ನೀರಿನ ಮೇಲೆ ನಡೆದು ಹೋಗಿ ಅದನ್ನು ತಂದು ಕೊಟ್ಟಿತು. ಸ್ನೇಹಿತರು ಏನೂ ಮಾತನಾಡಲಿಲ್ಲ. ಆ ದಿನ ಇನ್ನೂ ಹಲವಾರು ಬಾತುಕೋಳಿಗಳನ್ನ ಹೊಡೆದನು. ಪ್ರತಿ ಸಾರಿ ನಾಯಿ ನೀರಿನ ಮೇಲೆ ನಡೆದು ಹೋಗಿ ಅವುಗಳನ್ನ ತಂದು ಕೊಟ್ಟಿತು. ಪ್ರತಿ ಸಾರಿ ಆತನ ಸ್ನೇಹಿತರು ಮೌನವಾಗಿದ್ದರು. ನಾಯಿಯ ಮಾಲೀಕನೂ ಏನೂ ಕೇಳಲಿಲ್ಲ. ಕೊನೆಗೆ ತನ್ನ ಸ್ನೇಹಿತರು ಏನೂ ಕೇಳುತ್ತಿಲ್ಲ ಎಂದು ತಾಳ್ಮೆಯನ್ನು ಕಳೆದುಕೊಂಡು ನಾಯಿಯ ಮಾಲೀಕನು ಕೇಳಿದನು, ನನ್ನ ನಾಯಿಯಲ್ಲಿ ಏನಾದರೂ ವಿಚಿತ್ರವಾದುದನ್ನು, ಏನಾದರೂ ವಿಭಿನ್ನವಾದುದನ್ನು ನಿಮಗೆ ಗಮನಕ್ಕೆ ಬಂದಿದೆಯೇ ಎಂದು ಕೇಳಿದ. ಅದಕ್ಕೆ ಅವರು ಹೌದು ಎಂದು ಸ್ನೇಹಿತರು ಉತ್ತರಿಸಿದರು. ನಿನ್ನ ನಾಯಿಗೆ ಈಜಲು ಬರೋದಿಲ್ಲ ಎಂದರು. ಆತನ ಸ್ನೇಹಿತರು ನೀರಿನ ಮೇಲೆ ನಡೆಯಬಲ್ಲ ಅದ್ಭುತವನ್ನು ಅವರು ಕಾಣಲಿಲ್ಲ. ಬದಲಾಗಿ ಬೇಟೆ ನಾಯಿಗಳು ಸಾಮಾನ್ಯವಾಗಿ ಈಜುತ್ತವೆ, ಈ ನಾಯಿ ಮಾಡುತ್ತಿಲ್ಲ ಎಂಬುದನ್ನು ಮಾತ್ರ ಅವರು ಗಮನಿಸಿದರು. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ಅದೇ ರೀತಿ ಪ್ರಭು ಯೇಸುವು ಸಹ ತಮ್ಮ ದೈವತ್ವವನ್ನು ತಮ್ಮ ಆಪ್ತ ಪ್ರೇಷಿತರಿಗೆ ಪ್ರದರ್ಶಿಸಲು ಮುಂದಾದರು. ಆದರೆ ಶಿಷ್ಯರು ವಿಷಯವನ್ನು ತಪ್ಪಾಗಿ ತಿಳಿದುಕೊಂಡರು. ಆ ಕಾರಣಕ್ಕೆ ಇಲ್ಲಿ 3 ಗುಡಾರಗಳನ್ನು ಕಟ್ಟುತ್ತೇವೆ, ಒಂದು ನಿಮಗಾಗಿ, ಒಂದು ಮೋಶೆಗಾಗಿ, ಮತ್ತೊಂದು ಎಲಿಯನಿಗಾಗಿ ಎಂದರು. ಪ್ರಭುವಿನ ದೈವತ್ವ ಕಾಣಲಿಲ್ಲ ಅಥವಾ ರೂಪಾಂತರ ಕಾಣಲಿಲ್ಲ. ಬದಲಿಗೆ ಸಾಮಾನ್ಯ ವ್ಯಕ್ತಿಗಳಂತೆ ಒಬ್ಬೊಬ್ಬರಿಗೂ ಗುಡಾರ ನಿರ್ಮಿಸಲು ಮುಂದಾದರು ಮತ್ತು ಆಶ್ಚರ್ಯಭರಿತರಾದರು. ಆ ಪ್ರಭು ಕ್ರಿಸ್ತರ ರೂಪಾಂತರವನ್ನ ಅರಿತು ನಮ್ಮ ಜೀವನವು ರೂಪಾಂತರ ಹೊಂದಲು ಇಂದಿನ ವಾಚನಗಳು ಕರೆಯನ್ನ ನೀಡುತ್ತಿದೆ. ಆದ್ಮೇಲೆ ಇಂದಿನ ಮೊದಲನೇ ವಾಚನವನ್ನ ಆದಿಕಾಂಡದಿಂದ ಆರಿಸಲಾಗಿದೆ. ಅಬ್ರಹಾಮನನ್ನು ದೇವರು ಹೊಸ ನಾಡಿಗೆ ಕಳುಹಿಸಿಕೊಡುತ್ತಾರೆ. ಅಬ್ರಹಾಮನಿಗೆ ಆ ನಾಡಿನ ವಿಷಯವಾಗಿ ಏನೂ ತಿಳಿಯದಿದ್ದರೂ ದೇವರನ್ನು ಅರಿತಿದ್ದ. ಆತ ಎಲ್ಲವನ್ನೂ ತೊರೆದು ದೇವರು ತೋರಿಸಿದ ನಾಡಿಗೆ ವಿಶ್ವಾಸದಿಂದ ಸಾಗುತ್ತಾನೆ. ಆತನಲ್ಲಿದ್ದ ದೈವ ಅನುಭವವನ್ನು ಈ ಘಟನೆ ವಿವರಿಸುತ್ತದೆ. ದೇವರನ್ನು ಆಳವಾಗಿ ಅರಿತಿದ್ದ ಅಬ್ರಹಾಮನಿಗೆ ದೇವರು ತನ್ನೊಂದಿಗಿರುವಾಗ ಹೊಸ ನಾಡಾದರೇನು, ಹಳೆಯ ನಾಡಾದರೇನು ಎಲ್ಲವೂ ಒಂದೇ ಎಂಬ ಆತ್ಮಸ್ಥೈರ್ಯ ಆತನಲ್ಲಿತ್ತು. ಪ್ರಾರಂಭದಲ್ಲಿ ಅವಿಶ್ವಾಸವಿದ್ದರೂ ಮುಂದೆ ವಿಶ್ವಾಸದೆಡೆಗೆ ರೂಪಾಂತರಗೊಂಡ ಅಬ್ರಹಾಮನ ಜೀವನ ನಿಜವಾಗಲೂ ದೈವಾನುಗ್ರಹದಿಂದ ತುಂಬಿತು. ಆದ್ಮೇಲೆ ಇಂದಿನ 2ನೇ ವಾಚನದಲ್ಲಿ ಸಂತ ಪೌಲರು ಕ್ರಿಸ್ತನಿಗಾಗಿ ಕಷ್ಟಗಳನ್ನು ಸ್ವೀಕರಿಸಲು ಕರೆ ನೀಡುತ್ತಾರೆ. ಇಲ್ಲಿ ಸಂತ ಪೌಲರ ದೈವ ಅನುಭವವನ್ನು ನಾವು ಕಾಣಬಹುದು. ಕ್ರಿಸ್ತನನ್ನು ವೈಯಕ್ತಿಕವಾಗಿ ಅರಿತಿದ್ದ ಅವರು ಕ್ರಿಸ್ತನಿಗಾಗಿ ಶೋಷಣೆಗಳನ್ನು ಎದುರಿಸಿದರು ಮಾತ್ರವಲ್ಲ, ಆ ಕಷ್ಟ ಸಂಕಷ್ಟದಲ್ಲಿ ಸಂತಸವನ್ನು, ಆನಂದವನ್ನು ಕಂಡು ಕ್ರಿಸ್ತನ ನೈಜ ಶಿಷ್ಯರಾದರು. ಕ್ರಿಸ್ತನಿಗಾಗಿ ಕಷ್ಟಗಳನ್ನು ಎದುರಿಸಲು ಸಿದ್ಧರಾಗಿದ್ದರು ಮಾತ್ರವಲ್ಲ, ನಾವೂ ಸಹ ಕ್ರಿಸ್ತನ ಕಷ್ಟಗಳಲ್ಲಿ ಭಾಗವಹಿಸಲು ಸಿದ್ಧರಾಗಿರಬೇಕು ಎಂಬಂತಹ ಕರೆಯನ್ನ ನೀಡುತ್ತಾರೆ. ಏಕೆಂದರೆ ಪರೀಕ್ಷೆ ಇಲ್ಲದೆ ಫಲಿತಾಂಶವಿಲ್ಲ, ಕಷ್ಟ ನೋವು ಇಲ್ಲದೆ ನಮ್ಮ ಜೀವನದಲ್ಲಿ ರೂಪಾಂತರವಿಲ್ಲ, ಹಾಗೆ ಶಿಲುಬೆ ಇಲ್ಲದೆ ಪುನರುತ್ಥಾನದ ವಿಜಯವಿಲ್ಲ. ಆದ್ಮೇಲೆ ಪ್ರಭು ಯೇಸು ರೂಪಾಂತರ ಹೊಂದಿದ ಘಟನೆಯನ್ನು ಧ್ಯಾನಿಸಲು ಶುಭ ಸಂದೇಶವು ಕರೆ ನೀಡುತ್ತಿರುವಾಗ ಈ ರೂಪಾಂತರ ಒಂದು ಕನಸಲ್ಲ. ಶಿಷ್ಯರ ಕಣ್ಣಿನ ಎದುರಿಗೆ ಕ್ಷಣಕಾಲದ ದರ್ಶನವಾಗಿ ಕಂಡರೂ ಅದೊಂದು ಮಾನವನ ಕುಲದ ರಕ್ಷಣೆಗಾಗಿ ಹಾಗೂ ತಮ್ಮನ್ನೇ ತಾವು ನಿಜವಾದ ದೇವರೆಂದು ಶಿಷ್ಯರಿಗೆ ತೋರ್ಪಡಿಸಲು
ಅವರು ರೂಪಾಂತರ ಹೊಂದಿದರು. ಪ್ರಭುವಿನ ಸ್ನಾನ ದೀಕ್ಷಾ ಸಂದರ್ಭದಲ್ಲಿ ಇವನೇ ನನ್ನ ಪುತ್ರ, ನನಗೆ ಪರಮ ಪ್ರಿಯನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು, ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 3 ವಚನ 17 ಈ ರೀತಿ ಹೇಳಿದಾಗ ಶುಭ ಸಂದೇಶವನ್ನು ಪ್ರಕಟಿಸುವ ಜವಾಬ್ದಾರಿಯಾಯಿತು. ಹಾಗೆಯೇ ರೂಪಾಂತರದ ಸಂದರ್ಭದಲ್ಲಿ ತಂದೆ ದೇವರ ಸ್ವರವು ಕೇಳಿದಾಗ ಅದು ರಕ್ಷಣೆಯನ್ನು ತರುವ ಸ್ವರವಾಗಿ ಇಲ್ಲಿ ಒಂದು ಹೆಚ್ಚಿನ ವಾಕ್ಯವನ್ನು ಸೇರಿಸಿ ಈತನ ಮಾತಿಗೆ ಕಿವಿಗೊಡಿ. ಮಾರ್ಕ ಅಧ್ಯಾಯ 9 ವಚನ 7 ಎಂಬುದರ ಮೂಲಕ ಎಲ್ಲರೂ ಯೇಸುವಿನ ವಾಕ್ಯಕ್ಕೆ ಕಿವಿಗೊಟ್ಟು ಆಲಿಸಿ ಜೀವನದಲ್ಲಿ ಪಾಲಿಸಿದಾಗ ತಮ್ಮ ತಮ್ಮ ಅಂತರಂಗದಿಂದ ರೂಪಾಂತರ ಹೊಂದುತ್ತಾರೆ. ಆದ್ಮೇಲೆ ಶುಭ ಸಂದೇಶದಲ್ಲಿ ಪ್ರಭು ಯೇಸುವಿಗೆ 12 ಮಂದಿ ಶಿಷ್ಯರಿದ್ದರು. ಆದರೂ 3 ಮಂದಿ ಶಿಷ್ಯರನ್ನು ಮಾತ್ರ ಏತಕ್ಕೆ ತಾಬೋರ್ ಬೆಟ್ಟಕ್ಕೆ ಕರೆದುಕೊಂಡು ಹೋದರೆಂದರೆ, ಮೊದಲನೇದಾಗಿ ಕೆಲವೊಮ್ಮೆ ಮೂಢನಂತೆ ಮಾತನಾಡುತ್ತಿದ್ದ ಪೇತ್ರನ ವಿಶ್ವಾಸದ ಬಂಡೆಯಲ್ಲಿ ಪ್ರಭು ಯೇಸು ಧರ್ಮಸಭೆಯನ್ನು ನಿರ್ಮಿಸಬೇಕಾಗಿತ್ತು. ಪೇತ್ರನ ವಿಶ್ವಾಸ ಗಟ್ಟಿಯಾಗಿದ್ದರೆ ಮಾತ್ರ ಧರ್ಮಸಭೆಯ ಅಡಿಪಾಯವು ಗಟ್ಟಿಯಾಗಿರುವುದು ಎಂದು ಅರಿತ ಯೇಸು ಅವರ ದೈವ ದರ್ಶನ ಪ್ರದರ್ಶಿಸಿದರು. ಎರಡನೆಯದಾಗಿ ಅಧಿಕಾರದ ದಾಹವನ್ನು ಹೊಂದಿದ್ದ ಯೌವಾನ ಮತ್ತು ಯಾಕೋಬರಿಗೆ ತನ್ನ ಅಧಿಕಾರ ಅಥವಾ ನನ್ನ ಸಾಮ್ರಾಜ್ಯ ಇಹಲೋಕದಲ್ಲ, ಬದಲಿಗೆ ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರಿದ್ದು ಎಂಬುದನ್ನು ತಿಳಿಸಲು ಪ್ರಭು ಯೇಸು ಕ್ರಿಸ್ತರು ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ತಮ್ಮ ದೈವತ್ವವನ್ನು ತೋರಿಸಿದರು. ಹಾಗಾದರೆ ಆದ್ಮೇಲೆ ನಾವು ನಮ್ಮ ಜೀವನದಲ್ಲಿ ಹೇಗೆ ರೂಪಾಂತರಗೊಳ್ಳಬಹುದು? ಮೊದಲನೇದಾಗಿ ಈ ರೂಪಾಂತರ ಮನುಕುಲಕ್ಕೆ ಹೊಸ ಸಂದೇಶವನ್ನು ಸಾರುವ ಜವಾಬ್ದಾರಿಯನ್ನು ಪ್ರತಿಯೊಬ್ಬರಿಗೆ ಕೊಟ್ಟಿದೆ. ಕ್ರಿಸ್ತರು ಮೃತರಾದರೂ ಕ್ರಿಸ್ತರು ಎದ್ದಿಹರು, ಕ್ರಿಸ್ತರು ಮರಳಿ ಬರುವವರು. ಈ ವಿಶ್ವಾಸದ ರಹಸ್ಯವನ್ನು ಬಹಿರಂಗವಾಗಿ ಪ್ರಕಟಿಸಬೇಕಾಗಿದೆ. ಇದು ನಮ್ಮ ರಕ್ಷಣೆಯ ಪ್ರಮುಖ ಸೂತ್ರವಾಗಬೇಕಾಗಿದೆ. ಎರಡನೇದಾಗಿ ಈ ದೈವ ಅನುಭವ ಪವಿತ್ರ ಪುಸ್ತಕಕ್ಕೆ ಮಾತ್ರ ಮೀಸಲಾಗಿರದೆ ಧರ್ಮಸಭೆಯ ಇತಿಹಾಸದಲ್ಲಿ ಅನೇಕ ಸಾಧು ಸಂತರು ದೇವರನ್ನು ವೈಯಕ್ತಿಕವಾಗಿ ಆತ್ಮೀಯವಾಗಿ ಅನುಭವಿಸಿ ಆ ಅನುಭವವನ್ನು ಇತರರಲ್ಲಿ ಇರಲಿ ಎಂಬುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ದೇವರ ಆತ್ಮ ನಮ್ಮಲ್ಲಿ ನೆಲೆಸಿರುವಾಗ ಆ ದೇವರ ಆತ್ಮದ ಅನುಭವವನ್ನು ಪಡೆಯಲು ತೊರೆಯೋಣ. ಕೊನೆಯದಾಗಿ ಆತ್ಮೀಯರೇ, ನಮ್ಮ ಪಾಪದ ಜೀವನದಿಂದ ದೀನತೆಯ ಜೀವನಕ್ಕೆ, ಅವಿಶ್ವಾಸದಿಂದ ವಿಶ್ವಾಸಕ್ಕೆ, ಮರಣದಿಂದ ಪುನರುತ್ಥಾನಕ್ಕೆ, ದ್ವೇಷದಿಂದ ಪ್ರೀತಿಯೆಡೆಗೆ, ಅಂಧಕಾರದಿಂದ ಬೆಳಕಿನೆಡೆಗೆ ರೂಪಾಂತರ ಹೊಂದಲು ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.